ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೆಂಗದೀರಿ ಎಲ್ಲರೂ? ಹೋಪ್ ಯು ಆಲ್ ಆರ್ ಮಸ್ತ್. ಇವತ್ತೆಲ್ಲಿ ಬಂದಿನಂದ್ರೆ ನಮ್ಮ ಹುಬ್ಳಿದಾಗ ಹೊಸೂರು ಬಸ್ ಸ್ಟ್ಯಾಂಡ್ದಾಗ ಪಕ್ಕದಲ್ಲಿರೋ ರಾಯ್ಕರ್ ಗ್ರೌಂಡ್ದಾಗ ನೀವು ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋರ್ಟಿಗೆ ಬಂದೀನಿ ನೋಡ್ರಿ. ಇಲ್ಲಿ ಯಾವ್ಯಾವ ಥರ ಐಟಮ್ಸ್ ಸಿಗ್ತಾವಂತ ಬರ್ರಿ ನೋಡ್ಕೊಂಡು ಬರೋಣ. ಫಸ್ಟ್ ನಾವು ಹೋಗಿದ್ದೆ ಇಯರಿಂಗ್ಸ್ ಕಡೆ. ಅಲ್ಲೆಲ್ಲ ಥರ ಜುಮ್ಕ ಇದ್ದು ರೀ. ಹುಡುಗಿಯರಂತ್ರ ಹೋದ್ರು ಮಿಸ್ ಮಾಡೋದಿಲ್ಲ. ಸೊ ಇಲ್ಲೇ ಜೆಂಟ್ಸ್ ಕುರ್ತೀಸ್ ನೋಡಿದ್ವಿ, ಪಿಲ್ಲು ಕವರ್ಸ್ ನೋಡಿದ್ವಿ, ಡ್ರೆಸ್ಸಸ್ ನೋಡಿದ್ವಿ, ಟವಲ್ಸ್, ಕಾಟನ್ ಸಾರೀಸ್ ಲೈಕ್ ಪೇಪರ್ ಸಾರೀಸ್ ನೋಡ್ರಿ. ನಿಮ್ಮ ಮನೆಯಾಗಿನ ಹೆಣ್ಮಕ್ಳು ಕರ್ಕೊಂಡು ಹೋದ್ರಂತೂ ಮಿಸ್ ಮಾಡೋದಿಲ್ಲ ರೀ ಅವ್ರ. ನಂಗೆ ಅದು ಬೇಕಾ, ನಂಗೆ ಇದು ಬೇಕಾ. ಮಕ್ಳು ಕರ್ಕೊಂಡು ಹೋದ್ರಂತೂ ಇನ್ನೂ ಮಿಸ್ ಮಾಡೋಂಗಿಲ್ಲ ರೀ. ನೀವು ಬಜೆಟ್ ಅಂತೂ ಮಿನಿಮಮ್ 2,000-3,000 ರೂಪಾಯಿ ಇಟ್ಕೊಂಡು ಹೋಗ್ಬೇಕು ನೋಡ್ರಿ. ಮಿಸ್ ಮಾಡೋಕೆ ಹೋಗ್ಬೇಡ್ರಿಪ್ಪ. ಮತ್ತು ಚನ್ನಪಟ್ಟಣದ ಗೊಂಬೆ ಸಿಗ್ತಾವ್ರಿ ಇಲ್ಲೇ. ನಮ್ಮ ಹಳೆ ಕಾಲದಿಂದ ಗೊಂಬೆ ನೋಡೋಕ್ಕಂತೂ ಭಾಳ ಚಂದ ಅನ್ನಿಸ್ತಾವ್ರಿ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅನ್ಕೊಂತ ನಾವು ಸೀದಾ ಬ್ಯಾಗ್ ಕಡೆ ಬಂದೀವಿ. ಸ್ವಲ್ಪ ವೆರೈಟಿ ಬ್ಯಾಗ್ ಅನ್ನಿಸ್ತಾ, ಚೆನ್ನಾಗಿ ಅನ್ನಿಸ್ತಾ. ಮತ್ತು ಯಾರಾದರೂ ಪಾನ್ ಸುಪಾರಿ ಬಡೆ ಸೊಪ್ಪು ತಿನ್ನೋರ್ಗಂತೂ ಟೇಸ್ಟ್ ನೋಡ್ರಿ. ಮತ್ತು ನಾವು ಸಣ್ಣವರಿದ್ದಾಗ ಹಂಸೂಲ್ ಅಂತೂ ತಿಂತಿದ್ವಿ ರೀ. ಸ್ಕೂಲಿಗೆ ಹೊಂಟ್ರು, ಕಾಲೇಜ್ಗೆ ಹೊಂಟ್ರು ಹಂಸೂಲ್ ಅಂತೂ ತಿಂತಿದ್ವಿ. ಮತ್ತು ಇಲ್ಲೆಲ್ಲ ಸಣ್ಣ ಪುಟ್ಟ ಡ್ರೆಸ್ ನೋಡಿ ರಾಧಾಕೃಷ್ಣ ನೆನಪಾದ ರೀ ನನಗೆ. ನನ್ನ ಮಕ್ಕಳು ಇದ್ರೆ ಸಣ್ಣ ಪುಟ್ಟ ಡ್ರೆಸ್ಸಿಗೆ ಹಾಕ್ತೀನಿ ಅಂದ್ಕೊಂಡೆ. ಮತ್ತು ಕುರುಕ್ ತಿಂಡಿ ಲೈಕ್ ನಮ್ಕೀನ್ಸ್ ರೀ, ಅದನ್ನೆಲ್ಲ ನೋಡಿ. ಮತ್ತು ಸ್ಟೋನ್ಸ್ ಇಯರಿಂಗ್ಸ್ ಮತ್ತು ಸ್ಟೋನ್ ಸರ ಇದ್ದು ರೀ. ಅವನು ಎಲ್ಲ ನೋಡ್ಕೊಂಡ. ಮತ್ತು ನಾವು ಊಟದ ಜೊತೆ ಶಾಂಡ್ಗಿ, ಹಪ್ಪಳ, ಪಾಪಡ್, ಅದು ರಾಜಸ್ಥಾನಿ ಪಾಪಡ್ ಅಂತ ನೋಡ್ರಿ. ಅದನ್ನು ನೋಡ್ಕೊಂಡೆ ಒಂದು ಟೇಸ್ಟ್ ಮಾಡಿದ್ವಿ ರೀ. ಮತ್ತು ಸ್ಪೆಕ್ಟ್ ನೋಡಕ್ಕೆ ಬಂದ್ವಿ ರೀ. ಸ್ಪೆಕ್ಟ್ ಮತ್ತು ಲೇಡೀಸ್ ಹಾಕ್ಕೊಳ್ಳೋ ಸ್ಲೀಪರ್ಸ್ ರೀ. ಅವನು ಸ್ವಲ್ಪ ವೆರೈಟಿ ಕಂಡು ರೀ. ಮತ್ತು ಅದು ಶಾಪಿಂಗ್ ಮಾಡಲಿಲ್ಲ ರೀ ನಾನು, ಯಾಕಂದ್ರೆ ನನ್ನ ಬಜೆಟ್ ಭಾಳ ಕಡಿಮೆ ಇತ್ತು. ನನ್ನ ಬಜೆಟ್ ಸೆಟ್ ಆಗಲಿಲ್ಲ ಅದು. ಮತ್ತು ನೆಲದ ಮೇಲೆ ಹಾಕ್ಕೊಳ್ಳೋ ಮ್ಯಾಟ್, ಕೈಯಾಗೆ ಹಾಕ್ಕೊಳ್ಳೋ ಬ್ಯಾಂಗಲ್ಸ್ ದಿಂದ ಹಿಡ್ದು ಎಲ್ಲ ಸಿಗ್ತಾವ್ರಿ. ಮತ್ತು ಮಸಾಲ ಪಾಪಡ್ ಅಂತ ನೋಡ್ರಿ. ನನಗಿದು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಮತ್ತು ನಿಮ್ದು ಲವರ, ಅದರ ಬಾಯ್ ಫ್ರೆಂಡ್, ಹಸ್ಬೆಂಡ್ ಇದ್ರೆ ಅವ್ರದ್ದು ಹೆಸರು ಕಿಚನ್ನಾಗ ಹಾಕಿ ಗಿಫ್ಟ್ ಕೊಡೋಕ್ಕಂತ ಮಸ್ತ್ ಐತೆ ನೋಡ್ರಿ. ನಾನು ಲಾಸ್ಟ್ ಇಯರ್ ಇದನ್ನು ಮಾಡಿಸ್ಕೊಂಡು ನಮ್ಮ ಹಸ್ಬೆಂಡಿಗೆ ಗಿಫ್ಟ್ ಕೊಟ್ಟೀನಿ ರೀ. ಮತ್ತು ಊಟದ ಜೊತೆ ಉಪ್ಪಿನಕಾಯಿ ರೀ. ಉಪ್ಪಿನಕಾಯಿ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ನಮಗೆ. ಅದನ್ನು ಮುಗಿಸ್ಕೊಂಡು ಗಣಪತಿ ಹಬ್ಬ ಅಂತ ಡೆಕೋರೇಷನಿಗೆ ಸಾಮಾನು ನೋಡ್ಕೊಂಡು ಮನ್ಯಾಗ ಸೋಫಾ ಫರ್ನಿಚರ್ಸನ್ನು ಮುಗಿಸ್ಕೊಂಡು ನಾವು ಹೊರಗೆ ಬಂದ್ವಿ ರೀ. ಹೊರಗೆ ಎಲ್ಲ ಗೋಲ್ಗಪ್ಪ, ಪಾನಿಪುರಿ, ಗೋಬಿ ಮಂಚೂರಿ ಹಚ್ಚಿದ್ರು. ಬಟ್ ನಾ ಏನೂ ತಿಂದಿಲ್ಲ ನೋಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿಪ್ಪ. ಬಾಯ್.